ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಿಲೆಕ್ಸ್ ಪೌಡರನ್ನು ತರಿಸ್ಕೊಂಡಿದ್ದೆ. ಇದು ಸಿರಿಧಾನ್ಯಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಇದನ್ನು ಒಂದು ವಾರ್ಮ್ ವಾಟರ್ಗೆ ಹಾಕ್ಕೊಂಡು ಒಂದು 5 ನಿಮಿಷ ಸ್ಟವಲ್ಲಿ ಅದನ್ನು ಕಾಯಿಸಿ ಲೋಟಕ್ಕೆ ಹಾಕ್ಕೊಂಡು ಸಾಲ್ಟ್ ಅಥವಾ ಬೆಲ್ಲದ ಪುಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಕುಡಿಬೋದು. ತುಂಬಾ ಪ್ರೋಟೀನ್ಸಿಂದ ಕೂಡಿರುತ್ತೆ. ಇದು ಬಿ ಪಿ ಶುಗರನ್ನು ಕಂಟ್ರೋಲ್ಗೆ ಸಿಗುತ್ತೆ. ಇದರಲ್ಲಿ ಯಾವುದೇ ಆ್ಯಡೆಡ್ ಶುಗರ್ ಇರೋದಿಲ್ಲ. 3 ವರ್ಷ ಮೇಲ್ಪಟ್ಟ ಎಲ್ಲ ವಯಸ್ಕರು ಸಹ ಇದನ್ನು, ಮಕ್ಕಳಿಂದ ಹಿಡಿದು ವಯಸ್ಕರು ಸಹ ಇದನ್ನು ಕುಡಿಬೋದು. ಮಕ್ಕಳಿಗೆ 3 ವರ್ಷ ಆಗಿರಬೇಕು. ಸೊ ಬೆಳಗ್ಗೆ ಸಂಜೆ ಇದನ್ನು ನೀವು ಬೇಕಾದರೆ ಕುಡಿದ್ರೆ ಪ್ರೋಟೀನ್ಸ್ ತುಂಬ ಹೇರಳವಾಗಿ ಸಿಗುತ್ತೆ. ಹಾಗೆ ನೀವು ಬ್ರೇಕ್ಫಾಸ್ಟನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವೂ ಸಹ. ಹಾಗೆ ನನ್ನ ಮಕ್ಕಳು ಸ್ಕೂಲಿಂದ ಬಂದರು. ಅವರಿಗೆ ಸ್ಪೋರ್ಟ್ಸಲ್ಲಿ ಗೆದ್ದಿರೋದಕ್ಕೆ ಅವ್ರಿಗೆ ಪ್ರೈಸನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಬಂದು ನನ್ನ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೆಡ್ ಮತ್ತು ಆಮ್ಲೆಟನ್ನು ಮಾಡ್ತಾಯಿದ್ರು. ಇದಕ್ಕೆ ತುಂಬ ಸಿಂಪಲ್ ಇದು. ಎಗ್ ವೈಟನ್ನು ಕೆಳಗಡೆ ಹಾಕಿ ಅದ್ರ ಮೇಲೆ ಬ್ರೆಡ್ ಹಾಕಿ, ಬ್ರೆಡ್ ಮೇಲೆ ಯೆಲ್ಲೋಯಿಶ್ ಇರುತ್ತೆ ಅಲ್ವಾ ಎಗ್ದು, ಅದನ್ನು ಹಾಕಿ ಚಾಪ್ ಮಾಡ್ಕೊಂಡಿರೋಂತಹ ಆನಿಯನು, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲೆ ಹಾಕಿ ಪ್ರೆಸ್ ಮಾಡಿಬಿಟ್ಟು ಅದನ್ನು ಹಿಂಗೆ ಪಲ್ಟಿ ಮಾಡಿದ್ರೆ ಆಯಿತು. ಅದಕ್ಕೆ ರುಚಿಗೋಸ್ಕರ ಉಪ್ಪು ಮತ್ತು ಪೆಪ್ಪರ್ ಪೌಡರು ಹಾಗೆ ಖಾರದ ಪುಡಿನ ಉದುರಿಸೋದೆ ತುಂಬ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ. ನನ್ನ ಮಗಳಿಗೆ ಕೇಸರಿ ಬಾತ್ ಅಂದರೆ ಇಬ್ರಿಗೂ ಸಹ ತುಂಬಾ ಇಷ್ಟ. ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು 4 ಸ್ಪೂನ್ ಎಣ್ಣೆ ತುಪ್ಪವನ್ನು ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸನ್ನು ಅದು ಫ್ರೈ ಮಾಡ್ಕೊಳ್ತೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಹ. ಹಾಗೆ ಅದಕ್ಕೆ 2 ಲೋಟದಷ್ಟು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ರವೆ ತೊಗೊಳ್ಳಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಅದೇ ಲೋಟದಲ್ಲಿ 2 ಲೋಟದಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿ ಬಿಸಿ ನೀರನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಬೇಲೆ ಲಾಸ್ಟಿಗೆ ಒಂದು 4 ಸ್ಪೂನಷ್ಟು ತುಪ್ಪವನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.